ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದೊಂದು ಧ್ವನಿ ಮುದ್ರಣ ಪಾಠ. ಕನ್ನಡ ಸಾಹಿತ್ಯ ಚರಿತ್ರೆ ಐಚ್ಛಿಕ ಕನ್ನಡ ವಿಷಯವನ್ನು ಅಧ್ಯಯನ ಮಾಡತಕ್ಕಂತಹ ಪದವಿ ಅಭ್ಯರ್ಥಿಗಳಿಗೆ, ಕನ್ನಡ ಸಾಹಿತ್ಯದ ಮೇಲೆ ಒಲವನ್ನು ವ್ಯಕ್ತಪಡಿಸ್ತಕ್ಕಂತಹ ಕನ್ನಡ ಮನಸ್ಸುಗಳಿಗೆ, ಕನ್ನಡ ವಿಷಯವನ್ನೇ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಐಚ್ಛಿಕ ವಿಷಯವನ್ನಾಗಿ ಅಧ್ಯಯನ ಮಾಡುವಂತಹ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಈ ಒಂದು ಧ್ವನಿ ಮುದ್ರಣ ಪಾಠ ಬಹು ಉಪಯೋಗಿ ಅನ್ನುವುದನ್ನು ಪರಿಭಾವಿಸಿಕೊಂಡು, ಪ್ರಾಚೀನ ಕನ್ನಡ ಸಾಹಿತ್ಯದ ರತ್ನತ್ರಯರಲ್ಲಿ ಮೂರನೇ ಅವನಾಗಿದ್ದ ಕವಿ ಚಕ್ರವರ್ತಿ ರನ್ನ ಈ ಕವಿಯ ಕುರಿತಾದಂತಹ ಪರಿಚಯವನ್ನ ಹಾಗೂ ಸಾಹಿತ್ಯ ಕೃತಿಗಳ ಪರಿಚಯವನ್ನ ತಮ್ಮ ಜೊತೆ ನಾನು ಹಂಚಿಕೊಳ್ತಾ ಇದ್ದೀನಿ. ಮಾಹಿತಿಯನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ. ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಬೆಲ್ ಐಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ. ಬನ್ನಿ, ಕವಿ ಚಕ್ರವರ್ತಿ ರನ್ನನ ಜೀವನ ಮತ್ತು ಸಾಹಿತ್ಯಿಕ ಸಾಧನೆಗಳ ಕುರಿತು ಒಂದಿಷ್ಟು ವಿಚಾರಗಳನ್ನು ಧ್ವನಿ ಮುದ್ರಣ ಪಾಠದೊಂದಿಗೆ ತಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀನಿ. ಮಾನವ ವಾಸಿಸುವ ಈ ಭೂಮಿಯು ಬಹುರತ್ನ ಗರ್ಭ ವಸುಂಧರ ಎಂಬ ನುಡಿಯಂತೆ ಅಗಣಿತ ನಿಸರ್ಗದಲ್ಲಿ ಬಹುವಿಧ ರತ್ನಗಳು ಇದ್ದರೆ, ಮಾನವ ನಿರ್ಮಿತವಾದ ಸಾಂಸ್ಕೃತಿಕ ಪರಿಸರದಲ್ಲಿ ಗಣಿತಗೊಂಡಿರುವುದು ನವರತ್ನಗಳೆಂದು. ಆದರೆ ಕನ್ನಡದ ಪ್ರಥಮ ನವೋದಯದಲ್ಲಿ ರತ್ನತ್ರಯರೆಂದು ಪ್ರಸಿದ್ಧರಾಗಿರುವ ಆದಿಕವಿ ಪಂಪ, ಕವಿ ಚಕ್ರವರ್ತಿ ಪೊನ್ನ, ಕವಿ ಚಕ್ರವರ್ತಿ ಬಿರುದು ಪಡೆದುಕೊಂಡ ರನ್ನ, ಈ ಮೂವರು ಕವಿ ರತ್ನರು ಅರ್ಥಾತ್ ರತ್ನತ್ರಯರು ಎಂದು ಗುರುತಿಸಲಾಗಿದೆ. ರತ್ನತ್ರಯರೆಂದು ಹೇಳಿಕೊಂಡ ಕವಿ ಚಕ್ರವರ್ತಿ ರನ್ನ ಇದು ಕವಿ ರನ್ನನ ಪಾಲಿಗೆ ಪ್ರಶಂಸನೀಯವೂ ಹೌದು, ಅಭಿಮಾನವೂ ಹೌದು. ರನ್ನನು ತಾನೊಬ್ಬ ಸಾಹಿತ್ಯ ಜಗತ್ತಿನಲ್ಲಿ ಸಾಧಾರಣ ಕವಿ ಅಲ್ಲ ಎಂಬುದನ್ನು ಬಹುರತ್ನ ಗರ್ಭ ವಸುಂಧರ ಎಂಬ ನುಡಿಯಂತೆ ಕನ್ನಡ ಸಾಹಿತ್ಯ ಲೋಕದೊಳಗ 10ನೇ ಶತಮಾನದಲ್ಲಿ ಬಾಳಿದ್ದರೂ 21ನೇ ಶತಮಾನದ ಅವಧಿಯಲ್ಲಿಯೂ ರನ್ನನ ಕಾವ್ಯಗಳು ಇವತ್ತಿಗೂ ಜೀವಂತವಾಗಿದ್ದಾವೆ. ಇದಕ್ಕೆ ಕಾರಣ ರನ್ನನ ಪ್ರೌಢ ಬರಹ ಕಾರಣವೆಂದೇ ನಾವು ಪರಿಭಾವಿಸಬಹುದು. ಕವಿ ಚಕ್ರವರ್ತಿ ರನ್ನ ಈತನ ಮನೆತನದ ವಿಚಾರಗಳನ್ನು ಅವಲೋಕನ ಮಾಡಿದಾಗ ರನ್ನನು ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ 10ನೇ ಶತಮಾನದಲ್ಲಿ ಮುದುವಳಲು ಎಂಬ ಹೆಸರಿನಿಂದ ಕಂಗೊಳಿಸುತ್ತಿದ್ದ ತಂದೆ ಜಿನವಲ್ಲಭೇಂದ್ರ, ತಾಯಿ ಅಬ್ಬನಬ್ಬೆ ಇವರ ಉದರದಲ್ಲಿ ಕ್ರಿಸ್ತಶಕ 949 ಸೌಮ್ಯನಾಮ ಸಂವತ್ಸರದಲ್ಲಿ ಜನಿಸಿದನು. ಈತನಿಗೆ ದೃಢಬಾಹು, ರೇಚನ, ಮಾರಯ್ಯ ಸಹೋದರರು. ಹಾಗೆಯೇ ರನ್ನನಿಗೆ ಜಕ್ಕಿಯಬ್ಬೆ, ಶಾಂತಿಯಬ್ಬೆ ಎಂಬ ಇಬ್ಬರು ಮಡದಿಯರು. ಇವರಿಗೆ ರಾಯ ಮತ್ತು ಅತ್ತಿಮಬ್ಬೆ ಎಂಬ ಇಬ್ಬರು ಮಕ್ಕಳು. ಹೀಗೆ ರನ್ನನು ಮತದಲ್ಲಿ ಜೈನನಾಗಿ, ಜಾತಿಯಲ್ಲಿ ವೈಶ್ಯನಾಗಿ, ವೃತ್ತಿಯಲ್ಲಿ ಬಡಿಗಾರನಾಗಿ ಕಾಯಕದ ಬಂಡಿಯನ್ನು ನಡೆಸಿಕೊಂಡು ಹೋಗುತ್ತಿದ್ದರು. ರನ್ನನ ಶಿಕ್ಷಣ ಮತ್ತು ಆಶ್ರಯ. ಕವಿ ರನ್ನನಿಗೆ ಶಿಕ್ಷಣ ಬಹಳಷ್ಟು ಗಗನಕುಸುಮವಾಗಿತ್ತು. ಅಂದಿನ ಕಾಲದಲ್ಲಿ ಶಿಕ್ಷಣವನ್ನು ನೀಡುವಂತಹ ಆಚಾರ್ಯರು ರನ್ನನ ಕುರಿತಾಗಿ, ರನ್ನನ ಪೋಷಕರ ಕುರಿತಾಗಿ ಕೊಂಡು ತಂದು ಹೊತ್ತು ಮಾರಿ ಲಾಭ ಗಳಿಸಲು ವಿದ್ಯೆ ಎಂಬುದು ಬಳೆಯ ಮಲಾರವೇ ಎಂಬ ಅಪಹಾಸ್ಯವನ್ನು ಹೊರುತ್ತಾರೆ. ಇಂತಹ ಅಪಮಾನವನ್ನು ಎದುರಿಸಿಕೊಂಡಂತಹ ರನ್ನನ ತಂದೆ ಜಿನವಲ್ಲಭೇಂದ್ರ ಮಗನಿಗೆ ಹೇಗಾದರೂ ಮಾಡಿ ಶಿಕ್ಷಣವನ್ನು ಕೊಡಿಸಬೇಕು, ಆತನ ಪ್ರತಿಭೆಗೆ ಬೆಳಕನ್ನು ಚೆಲ್ಲಬೇಕು ಎಂಬ ವಿಚಾರಕ್ಕೆ ಶ್ರವಣಬೆಳಗೊಳದ ಅಗ್ರಹಾರದಲ್ಲಿ ಅಜಿತ ಸೇನಾಚಾರ್ಯರ ಬಳಿ ಶಿಕ್ಷಣವನ್ನು ನೀಡಲಿಕ್ಕೆ ಆತನನ್ನು ಕಳುಹಿಸಿಕೊಡಲಾಗುತ್ತದೆ. ಶಿಕ್ಷಣ ಪಡೆದುಕೊಳ್ಳುವಂತಹ ಸಂದರ್ಭದಲ್ಲಿ ರನ್ನನಿಗೆ ಉತ್ತಮವಾದಂತಹ ಸ್ನೇಹಿತನ ದೊರಕಿತು. ಚಾವುಂಡರಾಯ ರನ್ನನ ಗೆಳೆಯನಾದನು. ಇದನ್ನು ಧನಾತ್ಮಕವಾಗಿ ಬಳಸಿಕೊಂಡು ರನ್ನ ಉತ್ತಮವಾದ ಶಾಸ್ತ್ರ, ಕಾವ್ಯ, ಪುರಾಣಗಳನ್ನು ಅಧ್ಯಯನ ಮಾಡಿ ವಿಷಯ ಪಾಂಡಿತ್ಯವನ್ನು ಗಳಿಸಿಕೊಂಡನು. ತಾವು ಪಡೆದುಕೊಂಡ ಪಾಂಡಿತ್ಯವನ್ನು ಪ್ರಚಾರ ಮಾಡಲು ಉತ್ತಮ ವೇದಿಕೆಯ ಅಗತ್ಯತೆ ಇತ್ತು. ಚಾವುಂಡರಾಯನ ಸಹಾಯದಿಂದ ಗಂಗರ ಆಸ್ಥಾನದಲ್ಲಿ ಅಲ್ಪಕಾಲ ಆಶ್ರಯವನ್ನು ಪಡೆದುಕೊಂಡು ತದನಂತರ
ಕಲ್ಯಾಣಿ ಚಾಲುಕ್ಯರ ಅರಸನಾದ ತೈಲಪ ಹಾಗೂ ಇರುವ ಬೆಣ್ಣಂಗ ಸತ್ಯಾಶ್ರಯನ ರಾಜಾಶ್ರಯದಲ್ಲಿ ಮಹಾಕಾವ್ಯಗಳನ್ನು ರಚಿಸಿ ಕವಿ ಚಕ್ರವರ್ತಿ ಎಂಬ ಬಿರುದಿಗೆ ಭಾಜನನಾದನು. ರನ್ನನು ರಚನೆ ಮಾಡಿದಂತಹ ಕೃತಿಗಳ ವಿವರಣೆ. ರನ್ನನು ಅಜಿತನಾಥ ಪುರಾಣ ಆಗಮಿಕ ಕಾವ್ಯವನ್ನು, ಸಾಹಸ ಭೀಮ ವಿಜಯ ಎಂಬ ಲೌಕಿಕ ಕಾವ್ಯವನ್ನು ಚಂಪು ಕಾವ್ಯ ರೂಪದೊಳಗ ರಚನೆ ಮಾಡಿದ್ದಾನೆ. ರನ್ನಕಂದ ಎಂಬ ಶಬ್ದಕೋಶವನ್ನು ರಚನೆ ಮಾಡಿದ್ದು ಇದಲ್ಲ. ಚಕ್ರೇಶ್ವರ ಚರಿತೆ, ಪರಶುರಾಮ ಚರಿತೆ ಎಂಬ ಕೃತಿಗಳನ್ನು ರಚಿಸಿದ್ದರೂ ಉಪಲಬ್ಧವಿಲ್ಲ. ಕವಿ ರನ್ನನಿಗೆ ಅನೇಕ ಬಿರುದುಗಳು ಭಾಜನವಾಗಿದ್ದು ಕವಿಮುಖ ಚಂದ್ರ, ಕವಿ ಚಕ್ರವರ್ತಿ, ಕವಿ ರಾಜಶೇಖರ, ಕವಿರಾಜ, ಕವಿಜನ ಚೂಡಾರತ್ನ, ಕವಿ ತಿಲಕ ಎಂಬ ಮುಂತಾದ ಹಲವು ಬಿರುದುಗಳು ಪ್ರಾಪ್ತವಾಗಿವೆ. ಕಾವ್ಯದ ವಿಚಾರಕ್ಕೆ ಬಂದಾಗ ಅಜಿತನಾಥ ಪುರಾಣವು ಕ್ರಿಸ್ತಶಕ 993ರಲ್ಲಿ ರಚಿತವಾಗಿತ್ತು. ಇದೊಂದು ಆಗಮಿಕ ಕಾವ್ಯ. ಈ ಕೃತಿಯನ್ನು 12 ಆಶ್ವಾಸಗಳಲ್ಲಿ ಜೈನ ಧರ್ಮದ 2ನೇ ತೀರ್ಥಂಕರನಾದಂತಹ ಅಜಿತನಾಥರ ಕುರಿತು ಹಾಗೂ 360 ಸಲಾಕ ಪುರುಷರಲ್ಲಿ ಒಬ್ಬನಾದ ಸಗರ ಚಕ್ರವರ್ತಿಯ ವೃತ್ತಾಂತವನ್ನು ಈ ಅಜಿತನಾಥ ಪುರಾಣವು ಒಳಗೊಂಡಿದೆ. ಇದರ ಜೊತೆಗೆ ಜೈನ ಧರ್ಮದ ತತ್ವದ ವಿಚಾರಗಳ ಪರಿಣಾಮಕಾರಿ ರಚಿಸಿರುವುದು ರನ್ನನ ಪ್ರತಿಭೆಯಾಗಿದೆ. ಅಲ್ಲದೆ ಕಾವ್ಯದ ಮೊದಲ ಹಾಗೂ ಕೊನೆಯ ಆಶ್ವಾಸಗಳಲ್ಲಿ ದಾನಚಿಂತಾಮಣಿ ಅತ್ತಿಮಬ್ಬೆಯ ವಂಶಾವಳಿ ಸಹಿತ ದಾನಚಿಂತಾಮಣಿಯ ಗುಣಗಾನಗಳನ್ನು ಕವಿ ಚಕ್ರವರ್ತಿ ರನ್ನ ಕೈಗೊಂಡಿದ್ದಾನೆ. ಇನ್ನು ರನ್ನನ ಕೀರ್ತಿ ಮತ್ತು ಜನಪ್ರಿಯತೆಯನ್ನು ಹೆಚ್ಚಿಸಿದಂತಹ ಕೃತಿ ಅದು ಸಾಹಸ ಭೀಮ ವಿಜಯ. ಈ ಒಂದು ಕೃತಿಯನ್ನು ಕ್ರಿಸ್ತಶಕ 1005ರಲ್ಲಿ ರಚನೆ ಮಾಡಿದ್ದು ಇದೊಂದು ಲೌಕಿಕ ಕಾವ್ಯವಾಗಿದೆ. 10 ಆಶ್ವಾಸಗಳನ್ನು ಒಳಗೊಂಡಿರುವ ಇದು ಚಂಪು ಕಾವ್ಯದಲ್ಲಿ ರಚನೆಗೊಂಡಿದೆ. ಮಹಾಭಾರತದ ಗದಾಪರ್ವ, ಸಪ್ತಿಕ ಪರ್ವಗಳ ಕತೆ ಈ ಕೃತಿಗೆ ಮೂಲ ಆಕಾರವಾಗಿದೆ. ಪಂಪನ ವಿಕ್ರಮಾರ್ಜುನ ವಿಜಯ, ಭಟ್ಟನಾರಾಯಣ ವೇಣಿ ಸಂಹಾರ, ಭಾಸಕವಿಯ ಊರುಭಂಗ ಕೃತಿಗಳಿಂದಲೂ ಉಪಕೃತನಾಗಿದ್ದಾನೆ. ಈ ಕಾವ್ಯದಲ್ಲಿ ಪಂಪನ ಹಾಗೆ ರನ್ನನು ತನ್ನ ಆಶ್ರಯದಾತ ದೊರೆ ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿ ಇರುವ ಬೆಡಂಗ ಸತ್ಯಾಶ್ರಯನನ್ನು ಮಹಾಭಾರತದ ಭೀಮನೊಂದಿಗೆ ಸಮೀಕರಿಸಿ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಕಾವ್ಯದ ಉದ್ದಕ್ಕೂ ಭೀಮಪರವಾದ ಘೋಷಣೆ ಸಮರ್ಥನೆಗಳು ಇದ್ದರೆ, ಅದೇ ರೀತಿ ಪ್ರತಿನಾಯಕನಾದ ದುರ್ಯೋಧನನ ಪರಾಕ್ರಮ ಪ್ರತಿಷ್ಠೆಯನ್ನು ಸಹಜವಾಗಿ ಚಿತ್ರಿಸಿದ್ದಾನೆ. ಈ ಕಾವ್ಯದ ಕಥಾವಸ್ತು ಕುರುಕ್ಷೇತ್ರ ಯುದ್ಧದ ಗದಾಯುದ್ಧ. ಈ ಪ್ರಸಂಗವಾದರೂ ಇಡೀ ಮಹಾಭಾರತದ ಕಥೆಯು ಸಿಂಹಾವಲೋಕನ ಕ್ರಮದಲ್ಲಿ ನಾಟಕೀಯ ಶೈಲಿಯಲ್ಲಿ ಸಹೃದಯಗಾರರ ಚಿತ್ತಭಿತ್ತಿಯಲ್ಲಿ ಮೂಡುವಂತೆ ಕಾವ್ಯವನ್ನು ಕವಿ ರನ್ನ ರಚನೆ ಮಾಡಿದ್ದಾನೆ. ನೀರೊಳಗಿರ್ದು ಬೆಮರ್ದನಂ ಉರಗ ಪತಾಕಂ ಎಂಬ ಪದ್ಯದ ಸಾಲು ರನ್ನನ ಕಾವ್ಯ ಶೈಲಿಗೆ ಸಾಕ್ಷಿಯಾಗಿದೆ. ಉತ್ಪ್ರೇಕ್ಷೆ ಅಲಂಕಾರಗಳನ್ನು, ಅರ್ಥಾಲಂಕಾರಗಳನ್ನು ಕಾವ್ಯದಲ್ಲಿ ಸಂದರ್ಭ ಉಚಿತವಾಗಿ ಬಳಕೆ ಮಾಡಿಕೊಂಡಿರುವ ರನ್ನ ವಾಗ್ದೇವಿಯ ಭಂಡಾರದ ಮುದ್ರೆಯನ್ನೊಡೆದು ಶಬ್ದಗಳನ್ನಾಯ್ದುಕೊಂಡು ಲೌಕಿಕ ಕಾವ್ಯವಂ ರಚನೆ ಮಾಡಿದೆ ಎಂಬ ಹೆಮ್ಮೆಯ ಮಾತುಗಳು ಈ ಒಂದು ಕಾವ್ಯವನ್ನು, ಲೌಕಿಕ ಕಾವ್ಯವನ್ನು ಅಧ್ಯಯನ ಮಾಡಿದಾಗ ಆ ಮಾತು ಅಕ್ಷರಶಃ ಸತ್ಯವಾಗಿ ಸಹೃದಯಗಾರರಿಗೆ ಮನದಟ್ಟು ಆಗುತ್ತದೆ. ಹಾಗಾಗಿ ಅಭ್ಯರ್ಥಿಗಳೇ, ರನ್ನನ 2 ಕಾವ್ಯಗಳನ್ನು ಅವಲೋಕಿಸಿದಾಗ ಕಾವ್ಯ ವಿಮರ್ಶಕರಾಗಿ ಬಂದವರಿಗೆ ಎಂಟದೇ ಧೈರ್ಯವೇ ಎಂಬ ಮಾತು ರನ್ನನ ಕವಿ ಪ್ರತಿಭೆಯ ಅಷ್ಟು ಅಧಿಕವಾಗಿದೆ. ಕವಿ ಪೊನ್ನನನ್ನು ಹಿಂದುಳಿಸಿ ಪಂಪ ರನ್ನರನ್ನು ನೋಡುವುದಾದರೆ ಪ್ರಾಚೀನ ಕನ್ನಡ ಕಾವ್ಯ ಜಗತ್ತಿನ ಸೂರ್ಯಚಂದ್ರರಂತೆ ಕಂಡುಬರುವ ಇವರಿಬ್ಬರು ನಮ್ಮ ಕನ್ನಡ ಸಾಹಿತ್ಯದ ಕವಿರತ್ನರಾಗಿ ಇಂದಿಗೂ ಪ್ರಕಾಶಮಾನವಾಗಿ ಕನ್ನಡ ಸಾಹಿತ್ಯ ಲೋಕವನ್ನು ಇವರ ಕಾವ್ಯಗಳು ಬೆಳಗುತ್ತಿವೆ ಎಂದರೆ ಆ ಕಾವ್ಯಗಳಲ್ಲಿ ಇರುವಂತಹ ಪ್ರೌಢತನವಾದಂತಹ ಬರಹ, ಉತ್ಕೃಷ್ಟವಾದಂತಹ ವಿಷಯ ವಸ್ತು, ಅದನ್ನು ಅಚ್ಚುಕಟ್ಟಾಗಿ ರಚನೆ ಮಾಡಿದಂತಹ ಕಾವ್ಯ ಪ್ರತಿಭೆ ಕವಿ ರನ್ನನನ್ನು ಕನ್ನಡ ಸಾಹಿತ್ಯ ಲೋಕ 21ನೇ ಶತಮಾನದಲ್ಲಿಯೂ ಹೊಗಳಿ ಶಕ್ತಿ ಕವಿ ಎಂದು ಹೊಗಳಿಸಿಕೊಂಡಿರುವುದು ರನ್ನನ ಹೆಗ್ಗಳಿಕೆಗೆ ಸಾಕ್ಷಿಯಾಗಿದೆ. ಕವಿ ಚಕ್ರವರ್ತಿ ರನ್ನನ ಜೀವನ, ಶಿಕ್ಷಣ, ಲೌಕಿಕ ಮತ್ತು ಆಗಮಿಕ ಕಾವ್ಯಗಳ ಕುರಿತಾದಂತಹ ಈ ಒಂದು ಸಂಕ್ಷಿಪ್ತ ಧ್ವನಿಮುದ್ರಣ ಪಾಠ ತಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು
ಕಮೆಂಟ್ ಮೂಲಕವಾಗಿ ಫೀಡ್ಬ್ಯಾಕ್ ಕೊಡಬಹುದಾಗಿದ್ದು, ಮಾಹಿತಿ ಇಷ್ಟ ಆಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿಯನ್ನು ತಮ್ಮ ಕನ್ನಡ ಮನಸ್ಸುಗಳಿಗೆ ಇದನ್ನು ಹಂಚಿಕೊಳ್ಳಿ, ಅರ್ಥಾತ್ ಶೇರ್ ಮಾಡಿ. ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ಜೊತೆ ಸದಾ ಸಂಪರ್ಕದಲ್ಲಿರಿ. ಎಲ್ಲರಿಗೂ ಧನ್ಯವಾದಗಳು.